KGF ಹತ್ರನೇ ನಿಯರ್ ಬೈ ಈ ಪ್ಲೇಸ್ ಇದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗಂತೂ ಗೊತ್ತೇ ಇರಲಿಲ್ಲ. ಇವಾಗಂತೂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದರಲ್ಲೆಲ್ಲನೂ ನೋಡಿನೇ ನಾನು ತಿಳ್ಕೊಂಡಿದ್ದು. ಸರಿ ನಾವು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇದು ಜಸ್ಟ್ KGF ಇಂದ ಒಂದು 20-25 ಕಿಲೋಮೀಟರ್ಸ್ ಒಳಗಡೆನೇ ಇದೆ. ಕುಪ್ಪಂ ರೋಡಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತೂ. ಒಂದಿನ ಮಾರ್ನಿಂಗ್ ಅಥವಾ ಈವ್ನಿಂಗ್ ಒಂದು ಪಿಕ್ನಿಕ್ ಥರ ಹೋಗಿ ಬರಬೇಕು, ರಿಫ್ರೆಶಿಂಗ್ ಆಗಿರಬೇಕು ಅಂತಂದರೆ ನೇಚರ್ನ ಎಂಜಾಯ್ ಮಾಡೋರು ಮಾತ್ರ ಖಂಡಿತವಾಗ್ಲೂ ಒಂದು ಸರಿ ವಿಸಿಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತೂ. ಇಲ್ಲಿ ಮೇಲೆಗಡೆ ಇದು ಈಶ್ವರನ ದೇವಸ್ಥಾನ ಇದೆ. ದೇವಸ್ಥಾನ ಯಾವಾಗೂ ತೆಗ್ದಿರಲ್ಲ. ಸೊ ಸೋಮವಾರ ಎಲ್ಲ ಸ್ಪೆಷಲ್ ಡೇಸಲ್ಲಿ ಮಾತ್ರ ತೆಗ್ದಿರುತ್ತೆ. ಸೊ ಮತ್ತು ಅಲ್ಲಿ ದೇವಸ್ಥಾನ ಹತ್ರ ಮೇಲೆಯಿಂದ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅದೊಂದು ತುಂಬಾ ಸಖತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಅಲ್ಲಿ ಸಣ್ಣದೊಂದು ವಿಗ್ರಹನೂ ಇದೆ ಈಶ್ವರಂದು. ಕೆಳಗಡೆ ದೇವಸ್ಥಾನ ಹತ್ರಕ್ಕೆ ಕಾರ್ ಆಗಿರ್ಬೋದು, ಟೂ ವೀಲರ್ ಆದರೂ ಹೋಗ್ಬೋದು. ಕಾರ್ ರೋಡ್ಗಳದ್ದು ತುಂಬಾ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಮಿನಿ ಘಾಟ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಜನ ಅಂತೂ ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ದಾರೆ. ಅಂದರೆ ಪೇಪರ್ಸು, ಪ್ಲಾಸ್ಟಿಕ್ಕು ಎಲ್ಲ ಊಟ ಅದು ತೊಗೊಂಡೋಗ್ತಾರೆ, ಅಲ್ಲಲ್ಲೇ ತಿನ್ಬಿಟ್ಟು ಅಲ್ಲಲ್ಲೇ ಬಿಸಾಕಿರ್ತಾರೆ. ನೇಚರ್ನ ಮಾತ್ರ ಸಿಕ್ಕಾಪಟ್ಟೆ ಹಾಳು ಮಾಡೋಕ್ಕೆ ಅಂತಲೇ ಜನ ಹುಟ್ಟಿದ್ದಾರೆ ಅನಿಸುತ್ತೆ. ಸೊ ಈ ಥರ ಪ್ಲೇಸಸ್ ಎಲ್ಲ ಹೋದಾಗ ಅಟ್ಲೀಸ್ಟ್ ಆ ಪೇಪರು ಅದು ಆ ಥರದ್ದೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸಿತ್ತು. ಸೊ ಇನ್ನು ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ದಿನ ಹಂಗೆ ರಿಫ್ರೆಶ್ ಆಗಿ ಹೋಗಿ ಬರೋಕ್ಕೆ ಸಖತ್ತಾಗಿದೆ. ಇನ್ನು ಅರ್ಲಿ ಮಾರ್ನಿಂಗ್ ಮತ್ತು ವಿಂಟರ್ ಸೀಸನಲ್ಲಂತೂ ಹೋದ್ರೆ ಸಖತ್ತಾಗಿರುತ್ತೆ ಅನಿಸುತ್ತೆ. ನಾವು ಹೋಗಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆಗಿದ್ರೂ ವೆದರ್ ಮಾತ್ರ ತುಂಬಾ ಸಖತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ಸ್ವಲ್ಪ ಹೋಗಿ ರಿಫ್ರೆಶಿಂಗ್ ಅಂತ ಅನಿಸ್ತು. ನೇಚರ್ ಮಧ್ಯೆ ಆ ಗ್ರೀನರಿ, ಆ ವ್ಯೂಸು ಎಲ್ಲನೂ ಸಹ ನಿಜವಾಗ್ಲೂ ನಾನು ಅನ್ಕೊಳ್ಳೋಕ್ಕೆ ಆಗಲ್ಲ, ಯಾವುದೋ ಒಂದು ಮಲೆನಾಡು ಕಡೆ ಹೋಗಿದ್ದೀವಿ ಅಂತಲೇ ಫೀಲ್ ಆಯಿತು. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೀವೇನಾದರೂ ವಿಸಿಟ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಪಿಂಗ್ ಮಾಡಿರ್ತೀನಿ. ಸೊ ಇನ್ ಕೇಸ್ ಯಾರಾದರೂ ಹೋಗಬೇಕಂದ್ರೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೇಚರ್ನ ಎಂಜಾಯ್ ಮಾಡೋರಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಈ ಪ್ಲೇಸ್ನ, ಅಷ್ಟು ಚೆನ್ನಾಗಿದೆ. ಇನ್ನು ಕೆಳಗಡೆ ಈ ಥರ ನೋಡಿ, ಈ ಥರ ದೇವಸ್ಥಾನ ಇದೆ. ದೇವಸ್ಥಾನ ಒಂದು ಈಶ್ವರನ ದೇವಸ್ಥಾನ ಆಗಿರುತ್ತೆ. ಸೊ ಇನ್ನು ಇಲ್ಲೆಲ್ಲನೂ ಯಾವುದು ಶಾಪ್ಸ್ ಆ ಥರದ್ದೆಲ್ಲ ಒಂದೇ ಒಂದು ಶಾಪ್ ಇದೆ. ನಿಮ್ಗೆ ಏನಾದರೂ ಸ್ನ್ಯಾಕ್ಸು, ವಾಟರ್, ಈ ಥರ ಜ್ಯೂಸ್ ಈ ಥರ ಎಲ್ಲ ಬೇಕಾದರೆ ಅಷ್ಟು ಮಾತ್ರ ಸಿಗುತ್ತೆ ಅಷ್ಟೇ. ಇನ್ನೇನು ಊಟ ಆ ಥರದ್ದೆಲ್ಲ ಏನೂ ಸಿಗೋದಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಹೋಗ್ಬೇಕಂತಂದರೆ ನೀವು ಪ್ಯಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ತಿನ್ಬಿಟ್ಟು ಬರ್ಬೋದು. ರೋಡ್ಸ್ ಎಲ್ಲನೂ ಸ್ವಲ್ಪ ಕರ್ವ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಒಂದು ದಿನ ಹಾಗೆ ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳೋಕ್ಕೆ, ಒಂದು ಪಿಕ್ನಿಕ್ ಥರ ಹೋಗಿ ಬರೋಕ್ಕೆ ತುಂಬಾ ಸಖತ್ತಾಗಿದೆ ಅಂತ ಅನಿಸ್ತು ನನಗಂತೂ. ಸೊ ವ್ಯೂ ಮಾತ್ರ ಸಖತ್ತಾಗಿದೆ. ನೇಚರ್ನ ಲವ್ ಮಾಡೋರಂತೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಹೋಪ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.